ಸರ್ಕಾರ ಮಧ್ಯಂತರ ವರದಿಯನ್ನು SITಯ ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತ ಈಗ ಈ ಪ್ರಕರಣಕ್ಕೆ ಸುಮಾರು 10 ತಿಂಗಳಾಗ್ತಾ ಬಂತು. ಸರ್ಕಾರ ಯಾವುದೇ ರೀತಿಯಲ್ಲೂ ಮಧ್ಯಂತರ ವರದಿಯನ್ನು ಕೊಟ್ಟಿಲ್ಲ. ಸರ್ಕಾರ ಯಾಕೆ ಈ ರೀತಿಯ ಮೀನಾಮೇಷ ಎಣಿಸ್ತಾ ಇದೆ? ಒಂದು ರೀತಿಯಲ್ಲಿ ಜನರನ್ನು ಒಟ್ಟು ಈ ಪ್ರಕರಣದಿಂದ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಇವತ್ತು ಈ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜರ ಹೆಸರು ಏನು ಉಲ್ಲೇಖ ಆಗಿದೆ, ಪ್ರಕಾಶ್ ರಾಜರು ಬಹಿರಂಗವಾಗಿ ಹೇಳ್ತಾರೆ SITಯ ಮುಖ್ಯಸ್ಥರಲ್ಲಿ ನಾವು ಮಾತಾಡಿದ್ದೇವೆ ಅಂತ ಹೇಳ್ತಾರೆ. ಹಾಗಾದರೆ ಆ ವಿಷಯಗಳೆಲ್ಲವೂ ಕೂಡ ಕನ್ನಡಿಗರಿಗೆ, ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗಬೇಕಲ್ವಾ? ಅಥವಾ ಪ್ರಕಾಶ್ ರಾಜ್ ಹೇಳುವಂಥದ್ರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಇದು ಕೂಡ ಗೊತ್ತಾಗಬೇಕಲ್ವಾ? ಇವತ್ತು ರಿಟ್ ಪಿಟಿಷನ್ ಅನ್ನುವಂಥದ್ರಲ್ಲಿ ಏನು ಉಲ್ಲೇಖ ಆಗಿದೆ ಇದು ಸತ್ಯಾಂಶ. ಈ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಮಾತಿನ ಆಧಾರದ ಅಡಿಯಲ್ಲಿ ನೂರಾರು ಕೋಟಿ ಭಕ್ತರ ಶ್ರದ್ಧೆಗೆ, ಧರ್ಮಕ್ಕೆ ಘಾಸಿ ಉಂಟು ಮಾಡಿ ಚಿನ್ನಯ್ಯ ಹೇಳಿದ ಅನ್ನೋ ಮಾತ್ರಕ್ಕೆ ಇವರು ಬುಲ್ಡೋಸರನ್ನು ನುಗ್ಗಿಸಲಿಕ್ಕೆ, ದೇವಸ್ಥಾನದಲ್ಲಿ ಬುಲ್ಡೋಸರನ್ನು ನುಗ್ಗಿಸಲಿಕ್ಕೆ ಹೊರಟಿದ್ರು. ಇವತ್ತು ಅದೇ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಈ ಷಡ್ಯಂತರದ ಮುಖ್ಯ ಪಾತ್ರಧಾರಿಯಾಗಿದ್ದರು. ಇವತ್ತು ಆ ಮುಖ್ಯ ಪಾತ್ರಧಾರಿಯೇ ಮತ್ತೊಬ್ಬರ ಸೂತ್ರ ಮತ್ತೊಬ್ಬರ ಕೈಯಲ್ಲಿದೆ ಅಂತ ಅವ್ರು ಹೇಳಬೇಕು ಅಂತಾದರೆ, ಸೂತ್ರಧಾರಿ, ಈ ಷಡ್ಯಂತ್ರದ ಸೂತ್ರಧಾರಿ ಯಾರು ಅನ್ನುವಂಥ ನೈಜಾಂಶವನ್ನು ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಕನ್ನಡಿಗರು ಇದಕ್ಕೆ ಕಾಯ್ತಾ ಇದ್ದಾರೆ. ಆದ್ದರಿಂದ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಕಳೆದ 10 ತಿಂಗಳ ನಡೆಯನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಈ ಪ್ರಕರಣವನ್ನು ದಾರಿ ತಪ್ಪಿಸುವಂತಹ ವ್ಯವಸ್ಥೆಗಳು ಆಗ್ತಾ ಇದೆಯಾ ಅನ್ನುವಂಥ ಸಂಶಯ ನಮಗೆಲ್ಲರಿಗೂ ಇದೆ. ಇವತ್ತು ಈ ಸಂಶಯವನ್ನು ಇವರು ದೂರ ಮಾಡಲಿ. ವಸಂತರು ಹೇಳಿದಾಗೆ ಹಿಂದಿನ ಗೃಹ ಸಚಿವರು ಈ ವಿಷಯಗಳನ್ನು ಯಾವುದೂ ಕೂಡ ಬಹಿರಂಗ ಮಾಡಿರಲಿಲ್ಲ. ಇವತ್ತು ಹೊಸ ಗೃಹ ಸಚಿವರು ಬಂದಿದ್ದಾರೆ. ಅವರು ಈ ವಿಷಯಗಳನ್ನು ಕನ್ನಡಿಗರಿಗೆ, ಕರ್ನಾಟಕದ ಜನತೆಗೆ ಅನಾವರಣಗೊಳಿಸಲಿ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂಥದ್ದು ಹೊರಗೆ ಬರಲಿ. ಈ ಎಡಪಂಥೀಯರ ಸೂತ್ರದಂತೆ, ಎಡಪಂಥೀಯರು ಹೇಳಿದಂತೆ SIT ರಚನೆ ಮಾಡಿದ್ದೇವೆ ಅಂತ ಏನು ದಿನೇಶ್ ಗುಂಡೂರಾಯರು ಹೇಳಿದರು, ಆ ಎಡಪಂಥೀಯರು ಯಾರು ಸೂತ್ರಧಾರಿಗಳು, ಇದೆಲ್ಲವೂ ಕೂಡ ಇವತ್ತು ಹೊರಗೆ ಬರಬೇಕಾಗಿದೆ. ಸುವಮೋಟೋ ಇದನ್ನು ಮುಂದುವರಿಸುವಂಥ ಈ ಚಿನ್ನಯ್ಯನವರ ರಿಟ್ ಪಿಟಿಷನ್ನ ಆಧಾರದ ಅಡಿಯಲ್ಲಿ ಈ ಪ್ರಕರಣವನ್ನು ಮತ್ತಷ್ಟು ಗಾಢವಾಗಿ, ಮತ್ತಷ್ಟು ಆಳವಾಗಿ ಇವತ್ತು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ. ಅವರು ಈ ಕೂಡಲೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ.